ವಾತ, ಪಿತ್ತ ಮತ್ತು ಕಫಗಳು ಆಯುರ್ವೇದ ಔಷಧದ ಮೂಲಭೂತ ತತ್ವಗಳಾಗಿವೆ. ಈ ಮೂರು ದೇಹದ ಚಲನೆಯ ಮುಖ್ಯ ಅಂಶಗಳಾಗಿವೆ. ಯಾರಿಗಾದರೂ ಸ್ಪಾಂಡಿಲೋಸಿಸ್ನಂತಹ ಕೀಲು ನೋವು ಮತ್ತು ಕುತ್ತಿಗೆ ನೋವು ಇದ್ದರೆ ಕೀಲು ಕ್ಷೀಣಿಸುತ್ತಿದೆ ಎಂದರ್ಥ. ಸಂಧಿವಾತವನ್ನು ಕಡಿಮೆ ಮಾಡುವ ಆಹಾರವನ್ನು ಸೇವಿಸಬೇಕು. ಹುಣಸೆಹಣ್ಣು, ಆಲೂಗಡ್ಡೆ, ಕಾಬೂಲ್ ಕಡಲೆ, ತೊಗರಿಬೇಳೆ, ಕಡಲೆಬೇಳೆ, ಬಾಳೆಕಾಯಿ, ಸಿಕಿಡಿಕಾಯಿ, ಅಲಸಂದೆ ಕಾಳು, ತಂಪು ಪಾನೀಯಗಳು ಮತ್ತು ಜೀರ್ಣಕ್ರಿಯೆಗೆ ತೊಂದರೆ ಉಂಟುಮಾಡುವ ಪಿಷ್ಟಯುಕ್ತ ಆಹಾರಗಳನ್ನು ತಪ್ಪಿಸಬೇಕು. ಇವು ಗ್ಯಾಸ್ ಮತ್ತು ಸಂಧಿವಾತ ಅಧಿಕ ಮಾಡುತ್ತೆ. ಕೀಲು ನೋವು, ಮಲಬದ್ಧತೆ ಮತ್ತು ಆಸ್ತಮಾ ಇರುವವರು ಈ ಆಹಾರಗಳನ್ನು ಸಾಧ್ಯವಾದಷ್ಟು ತಪ್ಪಿಸಬೇಕು. ಗ್ಯಾಸ್ ಹೊರತಳ್ಳುವ ಚೆಕ್ಕೆ, ಮೆಣಸು, ಪುದೀನ, ಬೆಳ್ಳುಳ್ಳಿ, ಜೀರಿಗೆ, ಈ ಸೊಪ್ಪನ್ನು ಗ್ಯಾಸ್ ನಿವಾರಿಸುವ ಆಹಾರಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳುವುದರಿಂದ ವಾತ ಕಡಿಮೆ ಮಾಡಬಹುದು. ಪಿತ್ತ ಹೆಚ್ಚಾದರೆ ಅಜೀರ್ಣದಿಂದ ಹಿಡಿದು ಡಿಪ್ರೆಷನ್ವರೆಗೆ ಅನೇಕ ಸಮಸ್ಯೆಗಳು ಉದ್ಭವಿಸಬಹುದು. ಅಲ್ಸರ್, ಅಧಿಕ ರಕ್ತದೊತ್ತಡದಂತಹ ಪಿತ್ತರಸದ ಕಾಯಿಲೆಗಳ ಪಟ್ಟಿ ಮುಂದುವರಿಯುತ್ತದೆ. ಇಂದಿನ ಜೀವನಶೈಲಿಯಲ್ಲಿ ಹಲವು ರೋಗಗಳು ಹೆಚ್ಚಾಗಲು ಪಿತ್ತರಸವೇ ಪ್ರಮುಖ ಕಾರಣ. ಪಿತ್ತರಸವನ್ನು ಕಡಿಮೆ ಮಾಡಲು ನಿಮ್ಮ ಆಹಾರದಲ್ಲಿ ಖಾರ ಮತ್ತು ಎಣ್ಣೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಕೋಳಿ ಮಾಂಸವನ್ನು ಎಂದಿಗೂ ಬಳಸಬಾರದು. ಹೆಚ್ಚು ಗೋಧಿ ಸೇರಿಸುವುದರಿಂದ ಪಿತ್ತವು ಹೆಚ್ಚಾಗುತ್ತದೆ. ಅಕ್ಕಿ ಒಳ್ಳೆಯದು, ಆದರೆ ಹ್ಯಾಂಡ್ ಮೇಡ್ ರೈಸ್ ಬಳಸುವುದು ಉತ್ತಮ. ಈ ಸೊಪ್ಪು, ಕರಿಬೇವು, ಜೀರಿಗೆ, ಧನಿಯಾ, ನಿಂಬೆಹಣ್ಣು, ಅರಿಶಿನ, ಶುಂಠಿ ಇವೆಲ್ಲವೂ ಪಿತ್ತವನ್ನು ನಿವಾರಿಸುತ್ತದೆ. ಮನಸ್ಸನ್ನು ಖುಷಿಯಾಗಿ ಇಟ್ಟುಕೊಳ್ಳೋದು ಉತ್ತಮ. ವೈದ್ಯರು ಸುರೇಶ್